ಹಲೋ ನಮಸ್ತೆ, ರೇಖಾ ಡೈರೀಸ್ಗೆ ಸ್ವಾಗತ. ಇವತ್ತು ಒಂದು ಬೇಬಿ ಫುಡ್ ತೋರಿಸ್ತಾ ಇದ್ದೀನಿ. ಮಕ್ಕಳ ತೂಕ ಹೆಚ್ಚಿಸೋ ಅಂತ ಡ್ರೈ ಫ್ರೂಟ್ಸ್ ಪೌಡರ್ ಪ್ರಿಪೇರ್ ಮಾಡೋಣ. ಮಕ್ಕಳು ವೆಯ್ಟ್ ಗೇನ್ ಆಗೋಕ್ಕೆ, ಶಾರ್ಪ್ ಆಗೋಕ್ಕೆ ಈ ಪೌಡರ್ನ ನೀವು ಯೂಸ್ ಮಾಡ್ಬೋದು. ಮನೇಲೇ ಮಾಡಿರೋ ಈ ಹೆಲ್ದಿ ಮತ್ತು ವೆಯ್ಟ್ ಗೇನಿಂಗ್ ಪೌಡರ್ ಹೇಗೆ ಮಾಡೋದು ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ನೋಡೋಣ. ಡ್ರೈ ಫ್ರೂಟ್ಸ್ ಪೌಡರ್ ಮಾಡೋಕ್ಕೆ ನಾನು ಬಾದಾಮಿ, ಗೋಡಂಬಿ, ಪಿಸ್ತಾ ಮತ್ತು ಖರ್ಜೂರ, ಕಡಲೆಪಪ್ಪು, ಒಣಶುಂಠಿ ತೊಗೊಂಡಿದ್ದೀನಿ. ಬಾದಾಮಿ, ಗೋಡಂಬಿ, ಪಿಸ್ತಾ ಈ ಮೂರು ಕೂಡ ಕ್ವಾಂಟಿಟಿ 50 ಗ್ರಾಮ್ಸ್ ಇದೆ. ಮತ್ತು ಒಣ ಖರ್ಜೂರ ಕೂಡ 50 ಗ್ರಾಮ್ ಇದೆ. ಇನ್ನು ಕಡಲೆಪಪ್ಪು ಒಂದು 4 ಟೇಬಲ್ ಸ್ಪೂನ್ ಇದೆ. ಶುಂಠಿ 1 ಇಂಚ್ ಆಗೋಷ್ಟಿದೆ. 1 ಇಂಚಷ್ಟು ಶುಂಠಿನ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಡ್ರೈ ಆಗೋ ಥರ ಒಣಗಿಸಿದ್ದೀನಿ. ಅದು ಪೀಸ್ಗಳು ಕಟ್ ಮಾಡಿಟ್ಟಿದ್ದೀನಿ. ನೀವು ಶುಂಠಿ ಪೌಡರ್ ಸಿಕ್ಕಿದ್ರೆ ಜಿಂಜರ್ ಪೌಡರ್ ಕೂಡ ಯೂಸ್ ಮಾಡ್ಬೋದು. ನೋಡಿ, ಶುಂಠಿನ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿರೋದು ಕಂಪ್ಲೀಟ್ ಡ್ರೈ ಆಗಿದೆ. ಆ್ಯಂಡ್ ಒಣ ಖರ್ಜೂರನ ಬೀಜ ತೆಗೆದುಬಿಟ್ಟು ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ. ಈಗ ಫಸ್ಟು ಬಾದಾಮಿನ ಹುರ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಫ್ರೈ ಮಾಡ್ಕೋಬೇಕು. ಮೊದಲಿಗೆ ಬಾದಾಮಿ ಫ್ರೈ ಮಾಡ್ತಾ ಇದ್ದೀನಿ. ಬಾದಾಮಿನ ಒಂದು 4 to 5 ಮಿನಿಟ್ಸ್ ನೀವು ಹುರ್ಕೋಬೇಕಾಗುತ್ತೆ ಸಣ್ಣ ಹುರಿನಲ್ಲಿ. ಈ ಪೌಡರ್ನ ನೀವು ಮಕ್ಕಳಿಗೆ ಸರಿ ಮಾಡುವಾಗ ಸರಿ ಜೊತೆ ಹಾಕ್ಬೋದು. ಮಕ್ಕಳಿಗೆ ಸ್ವೀಟ್ ಮಾಡಿಕೊಟ್ಟಾಗ ಆ ಸ್ವೀಟ್ ಐಟಮಲ್ಲಿ ಆ್ಯಡ್ ಮಾಡ್ಬೋದು. ಏನಾದರೂ ಫುಡ್ ಸ್ವೀಟ್ ರೆಸಿಪಿ ಮಾಡಿದಾಗೂ ಕೂಡ ಇದನ್ನು ಬಳಸ್ಬೋದು. ಬಾದಾಮಿ ಫ್ರೈ ಆದಮೇಲೆ ನೆಕ್ಸ್ಟು ಪಿಸ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪಿಸ್ತಾ ಕೂಡ ನೀವು 3 to 4 ಮಿನಿಟು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು. ಅರೋಮಾ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಪೌಡರ್ನ ನೀವು ಮಕ್ಕಳಿಗೆ ಹಾಲಿನ ಜೊತೆ ಮಿಕ್ಸ್ ಮಾಡಿ ಕೊಡ್ಬೋದು. ಸಕ್ಕರೆ ಕೂಡ ಹಾಕೋದು ಬೇಡ, ಸ್ವೀಟ್ ಆಗಿರುತ್ತೆ. ಸ್ವಲ್ಪ ಬೇಕು ಅಂದರೆ ನಿಮಗೆ ಬೆಲ್ಲ ಆ್ಯಡ್ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ನೆಕ್ಸ್ಟು ಗೋಡಂಬಿ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಒಂದು 3 ಮಿನಿಟ್ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಡ್ರೈ ರೋಸ್ಟ್ ಮಾಡಿ ಎಲ್ಲನೂ ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಣ ಖರ್ಜೂರ ಫಸ್ಟು ಬಿಸಿಲಿನಲ್ಲಿ ಒಣಗಿಸ್ಕೋಬೇಕು ಚೆನ್ನಾಗಿ. ಬೀಜ ತೆಗೆದುಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಇದಾದಮೇಲೆ ಹುರ್ಕೊಳ್ತಾ ಇದ್ದೀನಿ. ಈಗ ಕೊನೆಯಲ್ಲಿ ಕಡಲೆಪಪ್ಪು ಮತ್ತು ಶುಂಠಿನ ಹುರಿತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಶುಂಠಿ ಪೌಡರು ಅಥವಾ ಶುಂಠಿ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಈಗ ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸ್ ಫ್ರೈ ಆಗಿದೆ. ಇದ್ರ ಜೊತೆಗೆ 2 ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿ ಜಸ್ಟ್ ಫ್ಲೇವರಿಗಷ್ಟೇ ಚೆನ್ನಾಗಿರುತ್ತೆ, ಪೌಡರ್ ಫ್ಲೇವರ್. ಅದರಿಂದ ನಿಮಗೆ ಬೇಡ ಅಂದರೆ ನೀವು ಏಲಕ್ಕಿನ ಸ್ಕಿಪ್ ಮಾಡ್ಬೋದು. ಈ ಎಲ್ಲ ಡ್ರೈ ಫ್ರೂಟ್ಸ್ನ ಈಗ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡೋಕ್ಕೂ ಮೊದಲು ಒಂದು ಕಾಟನ್ ಬಟ್ಟೆ ಮೇಲೆ ಈ ರೀತಿ ಹಾಕ್ಬಿಟ್ಟು ಸ್ವಲ್ಪ ಅರ್ಧಂಬರ್ಧ ಈ ರೀತಿ ಚಚ್ಕೊಳ್ಳಿ. ಇದಾದಮೇಲೆ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳಿ. ಅದು ಸ್ಮೂತ್ ಪೇಸ್ಟ್ ಆಗುತ್ತೆ. ಹಾಗೆಯೇ ಡೈರೆಕ್ಟ್ ಆಗಿದ್ರೆ ಅಷ್ಟು ನುಣ್ಣಗೆ ಆಗೋದಿಲ್ಲ ಪೌಡರು. ನೋಡಿ, ಈ ರೀತಿ ನಾನು ಅರ್ಧಂಬರ್ಧ ಚಚ್ಚಿರೋದ್ರಿಂದ ನೋಡಿ ಈ ರೀತಿ ಇದೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಈ ಡ್ರೈ ಫ್ರೂಟ್ಸ್ ಪೌಡರ್ನ ನೀವು 7 ತಿಂಗಳು ತುಂಬಿರೋ ಅಂಥ ಮಕ್ಕಳಿಗೆ ಯೂಸ್ ಮಾಡ್ಬೋದು. ಅಂದರೆ 7 ತಿಂಗಳಿಂದ ಮೇಲ್ಪಟ್ಟ ಮಕ್ಕಳಿಗೆ ಬಳಸ್ಬೋದು. ಹಾಲಿನ ಜೊತೆ ಮತ್ತು ರಾಗಿ ಸರಿ ಜೊತೆ ಈ ರೀತಿ ಏನಾದರೂ ಸ್ವೀಟ್ ಮಾಡಿದಾಗ ಅದಕ್ಕೆಲ್ಲ ನೀವು ಒಂದು ಅರ್ಧ ಸ್ಪೂನ್ ಹಾಕ್ಕೊಡಿ ಮಕ್ಕಳಿಗೆ. ನೋಡಿ, ಈಗ ಪೌಡರ್ ಆಗಿದೆ. ಇದನ್ನು ನೀವು ಒಂದು ಏರ್ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಅಥವಾ ಗಾಜಿನ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇದೊಂದು 15-30 ಡೇಸ್ವರೆಗೂ ನೀವು ಸ್ಟೋರ್ ಮಾಡ್ಬೋದು. ಈ ರೀತಿ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ನಿಮಗೆ ಬೇಕಂದಾಗ ಯೂಸ್ ಮಾಡಿ ಮತ್ತು ಫ್ರಿಜ್ಜಲ್ಲೇ ಇಟ್ಕೊಳ್ಳಿ. ಆಗಿಟ್ಕೊಂಡ್ರೆ ಒಂದು 30 ಡೇಸ್ವರೆಗೂ ಕೂಡ ನೀವು ಆರಾಮಾಗಿ ಯೂಸ್ ಮಾಡ್ಬೋದು.
ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆ ನೀವು ವಾಲ್ನಟ್ ಕೂಡ ಯೂಸ್ ಮಾಡ್ಬೋದು ಈ ಡ್ರೈ ಫ್ರೂಟ್ಸ್ ಪೌಡರ್ ಮಾಡೋಕ್ಕೆ. ಅದು ಸ್ವಲ್ಪ ಆಯ್ಲಿ ಇರುತ್ತಲ್ವ, ಹಂಗಾಗಿ ನಾನು ಬಳಸಿಲ್ಲ. ನಿಮಗೆ ಇಷ್ಟ ಅಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನಷ್ಟು ಇದೇ ರೀತಿ ಬೇಬಿ ಫುಡ್ ರೆಸಿಪೀಸ್ನ ನೋಡೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್.